ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಮಟನ್ ಸಾರು ಮಾಡಿ ಬನ್ನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯವರಿಗೆ ಯಾಕೋ ಮಟನ್ ತಿನ್ನಬೇಕು ಅನಿಸ್ತಂತೆ, ಅದಕ್ಕೆ ಒಂದು ಅರ್ಧ kg ಮಟನ್ ತಂದಿದ್ರು. ಅದಕ್ಕೆ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಪೀಸು ಸ್ವಲ್ಪ ದೊಡ್ಡದಾಗಿತ್ತು, ಅದಕ್ಕೋಸ್ಕರ ನಾನು ಕಟ್ ಮಾಡೋಕ್ಕೆ ಚಾಕು ಸ್ವಲ್ಪ ಕಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಒಂದು ಕಪ್ಪು ಕಲ್ಲಿರುತ್ತಲ್ವ, ಅದಕ್ಕೆ ಚೆನ್ನಾಗಿ ಉಜ್ಜಿಬಿಟ್ಟು ಈಗ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ. ಏಕೆಂದರೆ ದೊಡ್ಡದಾಗಿದ್ದರೆ ಮಟನ್ನು ಬೇಗ ಬೇಯಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಪೀಸು ಸ್ವಲ್ಪ ದೊಡ್ಡದಾಗಿದ್ದರೆ ಉಪ್ಪು ಖಾರ ಇಡಿಸಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೂ ಬೇಯುತ್ತೆ, ಹಾಗೆ ಉಪ್ಪು ಖಾರನೂ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಸೊ ಅದಾದ ನಂತರ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತಲ್ವ ಅಡುಗೆ, ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಮಟನ್ ಸಾರು ಬಂದು ನಾನು ನೈಟ್ ಡಿನ್ನರ್ಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡೆ. ಒಂದು ಚಿಕ್ಕ ತಡ್ಕ ಫ್ಯಾನ್ ಬರುತ್ತಲ್ವ, ಅದನ್ನು ಇಟ್ಕೊಂಡಿದ್ದೀನಿ. ಸೊ ಆಯಿಲ್ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಮಸಾಲೆ ರುಬ್ಬಕ್ಕೆ ಅಂತೇಳಿ ನಾನು ಇದು ರೆಡಿ ಮಾಡ್ಕೊತಾ ಇರೋದು. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕೊತ್ತಂಬರಿ ಪುದೀನೂ 2 ಒಟ್ಟಿಗೆ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸೊ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ದೊಡ್ಡ ಹುಳಿ ಟೊಮೊಟೊನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೊಟೊ ಸಾಫ್ಟ್ ಆದಮೇಲೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡೆ ನಾನು ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಇಂಚು ಶುಂಠಿನ ಹಾಕ್ತಾಯಿದ್ದೀನಿ. ಹಾಗೆ ಕೊಬ್ಬರಿನೂ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಇದ್ದಿಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಚಕ್ಕೆ ಲವಂಗನೂ ಕೂಡ ಹಾಕ್ತಾಯಿದ್ದೀನಿ. 1 ಚಕ್ಕೆ 4 ಲವಂಗ ಹಾಕಿದೆ. ಹಾಗೆ ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಸೋಂಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. 1 ನಿಮಿಷ ಬಿಸಿ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ. ಸೊ ಇವಾಗ ಒಂದು ಕುಕ್ಕರ್ ತಗೊಂಡು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಈರುಳ್ಳಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರು. ನೋಡಿ ಈ ರೀತಿ ಫ್ರೈ ಆದಮೇಲೆ ಇವಾಗ ಮಟನ್ನ ಹಾಕ್ಕೊತಾ ಇದ್ದೀನಿ. ಮಟನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವ, ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಕ್ಕೆ ಬಿಡ್ತೀನಿ. ಅಷ್ಟರೊಳಗಡೆ ತಣ್ಣಗಾಯಿತು. ಈ ಮಸಾಲೆನ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾಲ್ ತಗೊಂಡು ಅದಕ್ಕೆ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ಆ ತಡ್ಕದಲ್ಲಿ ಮಸಾಲೆ ಎಲ್ಲ ಸ್ವಲ್ಪ ಇತ್ತು, ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಮಿಕ್ಸಿ ಜಾಲ್ಗೆ ನೀರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮಸಾಲೆ ರುಬ್ಬೋ ಅಷ್ಟರೊಳಗಡೆ ನಾನು ಮಟನ್ನ ಒಗ್ಗರಣೆ ಹಾಕಿ ಇಟ್ಟಿದ್ನಲ್ವ, ಅದು ಕೂಡ ಬೇಯ್ತಾಯಿತ್ತು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ. ನೀರೆಲ್ಲ ಬಿಟ್ಕೊಂಡಿದೆ, ಇನ್ನು ರುಬ್ಬಿರುವ ಮಸಾಲೆ ಹಾಕಬೇಕು. ಸೊ ಇವಾಗ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ. ಮಟನಲ್ಲಿರುವಂತಹ ಎಣ್ಣೆ ಕೂಡ ಬಿಟ್ಕೊಂಡಿದೆ, ಅಂದರೆ ಕೊಬ್ಬಿನ ಅಂಶ ಜಾಸ್ತಿ ಇತ್ತು ಮಟನಲ್ಲಿ. ಸೊ ಅದಕ್ಕೋಸ್ಕರ ನೋಡಿ ಯಾವ ರೀತಿ ಬಿಟ್ಕೊಂಡಿದೆ ಎಣ್ಣೆ ಅಂತ. ಸೊ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ. 5 ನಿಮಿಷ ಆದ ನಂತರ ಮತ್ತೊಮ್ಮೆ ಕಲಿಸ್ತಾ ಇದ್ದೀನಿ ಇಲ್ಲಿ, ಏಕೆಂದರೆ ಅಡಿಗೆ ಬಿಡುತ್ತಲ್ವ, ಮಸಾಲೆ ಹಾಕಿರ್ತೀವಿ, ನೀರು ಹಾಕಿರಲ್ಲ, ಅದಕ್ಕೋಸ್ಕರ. ಸೊ ಅದಾದ ನಂತರ ಇವಾಗ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಅದಾದ ನಂತರ ನಾನಿಲ್ಲಿ ಮಟನ್ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪ್ಯಾಕೆಟ್ ಮಸಾಲನ ಹಾಕ್ತಾಯಿದ್ದೀನಿ. ಬೇಕಂದರೆ ಮನೆಯಲ್ಲಿ ಕೂಡ ಮಾಡಿಕೊಂಡು ಹಾಕ್ಕೋಬೋದು. ಸೊ ಬೇಗ ಅಡುಗೆ ಆಗಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಪ್ಯಾಕೆಟ್ ಮಸಾಲೆನ ತರಿಸ್ಬಿಟ್ಟು ಅದನ್ನು ಹಾಕ್ಕೊಂಡೆ. ಅದಾದ ನಂತರ ನೀರು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾಯಿದ್ದೀನಿ, ಏಕೆಂದರೆ ಮಟನ್ ಬೇಯಲಿಕ್ಕೆ ತುಂಬ ವಿಸಿಲ್ ಇಡಬೇಕಲ್ವ, ಅದಕ್ಕೋಸ್ಕರ ಅಂತ.
ಫ್ರೆಂಡ್ಸ್, ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು. ಮಟನ್ ಸಾರಿಗೆಲ್ಲ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಇವಾಗ ವಿಸಿಲ್ಗೆ ಇಕ್ಕಿದ್ದೀನಿ ನಾನು. ಒಂದು 7ರಿಂದ 8 ವಿಸಿಲ್ಗೆ ಇಟ್ಕೊಂಡೆ. ಹಾಗೆ ನಾನಿಲ್ಲಿ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ. ನುಚ್ಚಾಕಿ ಬೇಯಲಿಕ್ಕೆ ಇಟ್ಟಿದ್ದೆ. ಸೊ ಒಂದ್ಸರಿ ಮಿಕ್ಸ್ ಮಾಡಿ ನೋಡಬೇಕಲ್ವ ಬೆಂದಿದೆ ಇಲ್ವಾ ಅಂಥೇಳಿ ನೋಡ್ತಾ ಇದ್ದೀನಿ. ಸೊ ಇನ್ನೂ 5 ನಿಮಿಷ ಬೇಯಬೇಕು, ಅದಕ್ಕೋಸ್ಕರ ಹಾಗೆ ಇಟ್ಟೆ. ಇವಾಗ 5 ನಿಮಿಷ ಆದಮೇಲೆ ನುಚ್ಚು ಕೂಡ ಬೆಂದಿದೆ. ಸೊ ಇವಾಗ ಹಿಟ್ಟನ್ನ ಹಾಕಬೇಕು, ರಾಗಿ ಹಿಟ್ಟು. ನಾನು ಮುದ್ದೆ ಮಾಡ್ಕೊಳ್ಳೋ ಪಾತ್ರೆ ಬಂದು ರಾಗಿ ಪಾತ್ರೆ. ಸೊ ರಾಗಿ ಪಾತ್ರೆಯಲ್ಲೇ ನಾನು ಮುದ್ದೆ ಮಾಡ್ಕೊತೀನಿ, ಏಕೆಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಹಿಟ್ಟು ಹಾಕ್ಬಿಟ್ಟು ಒಂದು 5 ನಿಮಿಷ ಪ್ಲೇಟ್ನ ಮುಚ್ಚಿ ಇಡ್ತೀನಿ. ಅದಾದ ನಂತರ ಮಟನ್ನು ಕೂಡ ಬೆಂದಿತ್ತು. ಸೊ ವಿಸಿಲ್ ತಣ್ಣಗಾದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಟನ್ ಸಾರು ಕೂಡ ರೆಡಿ ಆಯಿತು. ಇನ್ನು ಮುದ್ದೆ ಕೂಡ ಮಾಡ್ತಾ ಇದ್ದೀನಿ. ಮುದ್ದೆ ಕೋಲಲ್ಲಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಈ ಥರ ತಿರ್ಕೊಳ್ಳೋದ್ರಿಂದ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ. ನನ್ನ ಕೋಲಲ್ಲೇ ನನಗೆ ರೂಢಿ ಇರೋದ್ರಿಂದ ಅದರಲ್ಲಿ ನಾನು ಮುದ್ದೆನ ತಿರುಗ್ಕೊತೀನಿ. ನೋಡಿ, 2 ಮುದ್ದೆ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೊಂದು ಮುದ್ದೆ, ನನಗೊಂದು ಮುದ್ದೆ. ಸೊ ನೈಟು ಆದಷ್ಟು ನಾನು ಮುದ್ದೆನೇ ತಿಂತೀನಿ, ರೈಸ್ ಎಲ್ಲ ತಿನ್ನೋಕ್ಕೆ ಹೋಗಲ್ಲ ನಾವು. ಇನ್ನು ಮುದ್ದೆ ಕೂಡ ರೆಡಿ ಆಯ್ತಲ್ವಾ. ಸೊ ಹಾಗೆ ನಾನು ಟಾಮಿಗೆ ಕೂಡ ರೈಸ್ನ ಇಟ್ಬಿಟ್ಟಿದ್ದೀನಿ ಬೇಯಲಿಕ್ಕೆ. ಸೊ ಅದಕ್ಕೂ ಊಟ ಹಾಕಬೇಕಲ್ವಾ, ಅದಕ್ಕೋಸ್ಕರ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇನ್ನು ನಾವಿಬ್ಬರೇ ತಿನ್ನೋಣ ಅಂತೇಳ್ಬಿಟ್ಟು ಬಡಿಸ್ಕೊತಾ ಇದ್ದೀವಿ. ನಮ್ಮ ಮನೆಯವರಿಗೆ ಬಡಿಸ್ಬಿಟ್ಟು ನಾನು ಹಾಕ್ಕೊಂಡು ತಿಂತೀನಿ. ಸೊ ಮಟನ್ ಸಾಂಬಾರಂತೂ ತುಂಬ ಸಖತ್ತಾಗಿ ಬಂದಿತ್ತು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನಮ್ಮ ಮನೆಯವರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳಿದರು. ಸೊ ಊಟ ತಿಂದ್ಕೊಂಡು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ, ಏಕೆಂದರೆ ಯುಗಾದಿ ಹಬ್ಬ ಬರ್ತಾ ಇದೆಯಲ್ವ, ಅದಕ್ಕೋಸ್ಕರ ಶಾಪಿಂಗ್ ಹೋಗಿ ಬಟ್ಟೆಗಳೆಲ್ಲ ತಗೊಂಡು ಬಂದ್ವಿ. ನಮ್ಮ ಮನೆಯವ್ರಿಗೆ ರಫ್ ಯೂಸ್ಗೆ ಅಂತ ಹೇಳ್ಬಿಟ್ಟು 3 ಶರ್ಟ್ ತಗೊಂಡು ಬಂದ್ವಿ. ಹಾಗೆ ನನಗೆ ಸೀರೆನೂ ಕೂಡ ತಗೊಂಡು ಬಂದೆ. ಇದು ನಮ್ಮ ಮನೆಯವರಿಗೆ ಕೆಲ್ಸಕ್ಕೆ ಹೋಗ್ತಾರಲ್ವ, ಅವರಿಗೆ ಶರ್ಟ್ಗಳಿಲ್ಲ ಅಂತೇಳ್ಬಿಟ್ಟು 3 ಶರ್ಟ್ ತಗೊಂಡು ಬಂದಿದ್ದಾರೆ. ಫಸ್ಟಲ್ಲಿ 2 ಶರ್ಟ್ ತಗೊಬಂದಿದ್ರು, ಇವಾಗ ಇನ್ನು 3 ಶರ್ಟ್ ತಗೊಂಡಿದ್ದಾರೆ. ಕೆಲ್ಸಕ್ಕೆ ಹೋಗೋರಿಗೆ ಈ ರೀತಿ ಡಾರ್ಕ್ ಕಲರ್ಸಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಲೈಟ್ ಕಲರಲ್ಲಿ ತಗೊಂಡ್ರೆ ಬೇಗನೆ ಶೇಡ್ ಆಗಿಬಿಡುತ್ತೆ. ಈ ರೀತಿ ಡಾರ್ಕ್ ಕಲರ್ಸಲ್ಲಿ ತಗೊಂಡು ಬಂದರೆ ಸ್ವಲ್ಪ ದಿನ ಬರುತ್ತೆ ಅನ್ನೋಕ್ಕೋಸ್ಕರ ನಾನೆಲ್ಲ ಡಾರ್ಕಲ್ಲೇ ತಗೊಂಡು ಬಂದಿದ್ದೀನಿ. ಸೊ ಗ್ರೀನು ಮತ್ತು ಬ್ಲ್ಯಾಕು ಚೆಕ್ಸ್ ಬಂದಿರೋದು, ಆ ಕಲರಲ್ಲಿ ಒಂದು ತಗೊಂಡ್ವಿ. ಇದು ಸಿಮೆಂಟ್ ಕಲರು, ಬ್ಲ್ಯಾಕು, ರೆಡ್ ಲೈನ್ಸು, ಇದು ಚೆಕ್ಸ್ ಟೈಪಲ್ಲೇ ತಗೊಂಡಿದ್ದು. ಇನ್ನೊಂದು ವೈಟು ಬ್ಲ್ಯಾಕು ಮಿಕ್ಸ್ ಆಗಿಬಿಟ್ಟಿದೆ. ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯ್ತಂತೆ. ಸೊ ಅದೊಂದು ಇರಲಿ ಅಂತೇಳಿ ತಗೊಂಡಿದ್ವಿ. ಇದಿಷ್ಟು ನಮ್ಮ ಮನೆಯವ್ರಿಗೆ ತಗೊಂಡಿದ್ದು. ಸೊ 3 ಶರ್ಟು. ಫಸ್ಟಲ್ಲಿ 2 ಶರ್ಟ್ ತಗೊಬಂದಿದ್ರಲ್ವ, ಅದು ಏನು ತೋರ್ಸೋಕ್ಕೆ ಹೋಗಿಲ್ಲ. ಸೊ ಇದು ನನಗೆ ವೈಟ್ ವೇಲ್ ಬೇಕಾಗಿತ್ತು. ಸೊ ಅದಕ್ಕೆ ಒಂದು ವೈಟ್ ವೇಲ್ ತಗೊಂಡೆ. ನಮ್ಮ ಮನೆಯವರು ಹಬ್ಬಕ್ಕೆ ಅಂತ ಏನೂ ತಗೊಂಡಿಲ್ಲ, ಏಕೆಂದರೆ ನಮ್ಮ ಅಮ್ಮವ್ರು ತಗೊಂಡಿದ್ದಾರೆ, ಅದೇ ಸಾಕು ಅಂತೇಳಿದರು. ಸೊ ನಾನೊಂದು ಸೀರೆ ಎತ್ಕೊಂಡೆ ಇರಲಿ ಅಂತೇಳಿ. ಇದು ಕಾಟನಲ್ಲಿ ತಗೊಂಡೆ. ಸೀರೆ ಅಂತೂ ತುಂಬ ಸಾಫ್ಟಾಗಿದೆ, ಕಾಟನಲ್ಲಲ್ವಾ ತುಂಬ ಸಾಫ್ಟಾಗಿರುತ್ತೆ. ಬಟ್ ಅವಾಗವಾಗ ಐರನ್ ಮಾಡ್ಕೊತಾ ಇರಬೇಕು. ಸೊ ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಸೊ ತಗೊಂಡೆ. ಸೀರೆ ಬಂದು ಪ್ರಿಂಟೆಡಲ್ಲಿ ಬಂದಿದೆ, ವೈಟು ಮತ್ತು ಡಾರ್ಕ್ ಗ್ರೀನಲ್ಲಿ ಲೈನ್ಸ್ ಬಂದಿದೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಲೈಟ್ ವೈಟು ಕೂಡ ಇದೆ ಸೀರೆ. ಸೊ ಅದಕ್ಕೋಸ್ಕರ ಅದನ್ನು ತಗೊಂಡೆ. ಜೊತೆಗೆ ಪೆಟಿಕೋಟ್ ಕೂಡ ಸ್ಯಾರಿದು ಸೇಮ್ ಕಲರ್ ತಗೊಂಡೆ. ನನಗೆ ಶಾಪಿಂಗ್ ಮಾಡೋಕ್ಕೆ ತುಂಬ ಅಂಗಡಿಗಳು ತಿರುಗಿದ್ದೀವಿ, ನನಗೆ ಯಾವುದು ಸೀರೆನೇ ಇಷ್ಟ ಆಗಿಲ್ಲ. ಫೈನಲಾಗಿ ಅದೊಂದು ಇಷ್ಟ ಆಯಿತು. ಸೊ ಅದು ತಗೊಂಡೆ. ಹಾಗೆ ನಾನು ರೀಸೆಂಟಾಗಿ ಕುಚ್ಚು ಕಟ್ಟೋದು ಕೂಡ ಕಲ್ತ್ಕೊತಾ ಇದ್ದೀನಿ. ಫೋನಲ್ಲಿ ನೋಡಿ ಕಲ್ತಿದ್ದೀವಿ ಎಲ್ಲನೂ. ಕುಚ್ಚು ಕಟ್ಟೋಕ್ಕೆ ಅಂತ ಟ್ರೈನಿಂಗ್ ಏನೂ ಹೋಗಿಲ್ಲ. ಸೊ ಫೋನಲ್ಲಿ ನೋಡಿಕೊಂಡು ನಿಧಾನಕ್ಕೆ ತುಂಬ ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀನಿ. ನನಗೆ ಇದು ಕಲಿಯೋಕ್ಕೆ ತುಂಬಾ ಕಷ್ಟ ಆಯಿತು, ಏಕೆಂದರೆ ಇಷ್ಟೆಲ್ಲ ಡಿಸೈನ್ ಹಾಕಬೇಕಂದ್ರೆ ತುಂಬಾ ಕಷ್ಟಪಡಬೇಕು. ನಾನಂತೂ ಫೋನಲ್ಲಿ ಒಂದು 2-3 ಸತಿ ನೋಡಿಬಿಟ್ಟು ಮತ್ತು ನಿಧಾನಕ್ಕೆ ಕಲ್ತಿದ್ದು. ಸೊ ಈ ರೀತಿ ಕಲ್ತ್ಕೊಂಡ್ರೆ ನಮಗೂ ಒಳ್ಳೆಯದಲ್ವ, ನಮ್ಮ ಸೀರೆಗೂ ಹಾಕ್ಕೋಬೋದು. ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಈ ರೀತಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೋಬೋದು ಮನೆಯಲ್ಲೇ ಕೂತ್ಬಿಟ್ಟು. ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಕಟ್ಸಿಕ್ಕೇ 300 ರೂಪಾಯಿ, 400, 500 ತುಂಬ ಕಾಸ್ಟ್ಲಿ ಇದೆ. ಹೆವಿ ಡಿಸೈನ್ ಹಾಕಿದ್ರೂ ಇನ್ನೂ ಜಾಸ್ತಿನೇ ಆಗುತ್ತೆ. ಈ ರೀತಿ ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಸೀರೆಗಾದರೂ ಹಾಕ್ಕೋಬೋದಲ್ವ, ಬೇರೆಯವ್ರಿಗೆ ಹಾಕ್ಕೊಡದೇ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಸೀರೆಗಾದರೂ ಹಾಕ್ಕೋಬೋದು. ಸೊ ಅದಕ್ಕೆ ಅಂತ ನಾನು ಕಲ್ತ್ಕೊಂಡೆ ಫೋನಲ್ಲಿ ನೋಡಿ.
ಸೊ ಫ್ರೆಂಡ್ಸ್, ಈ ಡಿಸೈನ್ ಎಲ್ಲ ತೋರಿಸಿದ್ದೇನೆ ಅಲ್ವಾ, ಈ ಡಿಸೈನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಈ 4 ಡಿಸೈನ್ ತುಂಬ ಇಷ್ಟ ಆಯಿತು. ಸೊ ರೇಷ್ಮೆ ಸೀರೆಗಳಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಸೀರೆಗೆ ಅಷ್ಟೇ ಹಾಕ್ಕೊಂಡಿದ್ದೆ. ಮನೆಯಲ್ಲಿರುವಂತಹ ಗೃಹಿಣಿಯರಿಗೆ ಈ ರೀತಿ ಕಲ್ತ್ಕೊಳ್ಳೋದ್ರಿಂದ ನಮಗೂ ಒಂದು ಮನಿ ಬರುತ್ತೆ, ಸೇವ್ ಮಾಡ್ಕೋಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೂ. ಇದೇ ಮಾಡಬೇಕು ಅಂತ ಏನೂ ಇಲ್ಲ, ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದು ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.